ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ ದ್ವಾದಶ ಸ್ತೋತ್ರ ತೃತೀಯ ಸ್ತೋತ್ರದಲ್ಲಿ 5ನೇ ಸ್ತೋತ್ರ. ಯದಿ ನಾಮ ಪರೋ ನ ಭವೇತ್ ಸ ಹರಿಃ ಕಥಮಸ್ಯ ವಶೇ ಜಗದೇತದಭೂತ್. ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವ ತು ನಿತ್ಯ ಸುಖಂ ನ ಭವೇತ್. ಯದಿ ನಾಮ ಪರಃ ನ ಭವೇತ್ ಸಹ ಹರಿಃ ಕಥಂ ಅಸ್ಯ ವಶೇ ಜಗತ್ ಏತತ್ ಅಭೂತ್. ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಂ ಏವ ತು ನಿತ್ಯ ಸುಖಂ ನ ಭವೇತ್. ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ನ ದೈವಂ ಕೇಶವಾತ್ ಪರಂ ಇತಿ ಆಗಮ ಪ್ರಮಾಣೋಕ್ತಮೇವ. ಹಿಂದಿನ ಶ್ಲೋಕಗಳಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಅನೇಕ ಪ್ರಮಾಣಗಳು ಇದೆ ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳತಕ್ಕದ್ದು. ಅದನ್ನು ಚಾಲೆಂಜ್ ಮಾಡ್ತಾರೆ. ತುಂಬ ಜನ ಚಾಲೆಂಜ್ ಮಾಡೋದುಂಟು ಅದನ್ನು. ಅದೇನ್ರಿ ಹರಿಯೇ ಸರ್ವೋತ್ತಮ ಅಂತ ಹೇಳ್ತೀರಿ, ಅದು ಹೆಂಗೆ ಸಾಧ್ಯ ಹಾಗೆ ಅಂತ, ಒಪ್ಲಿಕ್ಕಾಗೋದಿಲ್ಲ ಹಾಗೆ ಅಂತ. ಅದಕ್ಕೆ ಅಂಥವರನ್ನು ನೋಡಿ ಆಚಾರ್ಯರು ಕೇಳ್ತಾರೆ. ಏನು ಕೇಳ್ತಾರೆ ಎಂಬುದು ಈ ಶ್ಲೋಕದಲ್ಲಿ ನಮಗೆ ಅರ್ಥ ಆಗ್ತಾ ಇದೆ. ಇದು ಒಂದು ರೀತಿಯಾಗಿ ತರ್ಕ ರೂಪದಲ್ಲಿ ಇದೆ. ಇದು ಸಹ ಹರಿಹಿ ಯದಿ ನಾಮ ಪರಹ ನ ಭವೇತ್. ಒಂದು ವೇಳೆ ಹರಿ ಸರ್ವೋತ್ತಮ ಅಂತ ಆಗಿಲ್ಲ ಅಂತ ಇಟ್ಕೊಳ್ಳಿ. ಕಥಂ ಕಥಂ ಅಸ್ಯ ವಶೇ ಜಗತ್ ಏತದ್ ಅಭೂತ್ ಅಂತ. ಈ ಜಗತ್ತು ಪರಮಾತ್ಮನ ವಶದಲ್ಲಿ ಹೇಗಾಯಿತು? ಮತ್ತೆ ಒಂದು ವೇಳೆ ಪರಮಾತ್ಮ ಸರ್ವೋತ್ತಮ ಅಂತ ಆಗಿಲ್ಲ ಅಂದರೆ ಈ ಜಗತ್ತು ಪರಮಾತ್ಮನ ವಶದಲ್ಲಿ ಹೇಗೆ ಇರಲಿಕ್ಕೆ ಸಾಧ್ಯ? ಅಂದರೆ ಏನರ್ಥ? ಈ ಜಗತ್ತು ಪರಮಾತ್ಮನ ವಶದಲ್ಲಿ ಇದೆ, ಅದರಿಂದ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಅಲ್ಲ, ಏನು ಸಂಬಂಧ ರೀ ಅಂತ ಒಂದು ಪ್ರಶ್ನೆ ಬರ್ಬೋದು. ಜಗತ್ತು ಪರಮಾತ್ಮನ ವಶದಲ್ಲಿ ಇರುವುದಕ್ಕೂ ದೇವರು ಸರ್ವೋತ್ತಮ ಅಂತ ಹೇಳೋದಕ್ಕೆ ಏನು ಸಂಬಂಧ? ಉದಾಹರಣೆಗೆ ಒಂದು ಸ್ಕೂಲ್ ತೆಗೆದುಕೊಂಡ್ರೆ, ಒಂದು ಕಾಲೇಜ್ ತೆಗೆದುಕೊಂಡ್ರೆ, ಅದು ಆ ಕಾಲೇಜು ಪ್ರಿನ್ಸಿಪಾಲು, ಕರೆಸ್ಪಾಂಡೆಂಟ್ ಅವರ ವಶದಲ್ಲಿ ಇರುತ್ತದೆ. ಹಾಗಂತ ಹೇಳಿದ ಕೂಡಲೇ ಅವರು ದೊಡ್ಡವರು ಅಂತ ಹೇಳಲಿಕ್ಕಾಗ್ತದಾ? ಅವರ ಒಂದು ಇತಿಮಿತಿಗೆ ಅವರು ದೊಡ್ಡವರು ಅಷ್ಟೇ ಆ ಒಂದು ಪರಿಸ್ಥಿತಿಯಲ್ಲಿ. ಅದೇ ಥರ ಪರಮಾತ್ಮ ಈ ಒಂದು ಜಗತ್ತಿಗೆ ದೊಡ್ಡವನಾಗಿ ಇರ್ಬೋದು. ಪರಮಾತ್ಮ ಈ ಜಗತ್ತಿಗೆ ದೊಡ್ಡವ ಅಂತ ಆದ ಕೂಡಲೇ ಇಡೀ ಜಗತ್ತಿಗೆ ಅವನೇ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಬರುತ್ತದಾ? ಇದೇ ಥರ ಬೇರೆ ಜಗತ್ತುಗಳು ಇರ್ಬೋದು. ಇದೇ ಥರ ಬೇರೆ ಏನು ಹೇಳೋದು, ಈಗ ಪರಮಾತ್ಮ ಇರ್ಬೋದು, ನಾಳೆ ಬೇರೆ ಒಬ್ಬರು ಬರ್ಬೋದು, ವ್ಯತ್ಯಾಸ ಆಗ್ಬೋದು. ಪ್ರಿನ್ಸಿಪಾಲ್ ಅಂದರೆ ಒಬ್ಬರೇ ಇರ್ತಾರಾ? ಇಲ್ಲ, ಅವರು ಬದುಕಿರುವ ತನಕ ಇರ್ತಾರೆ, ಮತ್ತೆ ಚೇಂಜ್ ಆಗ್ತಾರೆ. ಹಾಗೆ ಅಂತೆಲ್ಲ ಅನೇಕ ಪ್ರಶ್ನೆಗಳು ಬರುತ್ತದೆ. ಅದಕ್ಕೆ ಆಚಾರ್ಯರು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಜಗತ್ತಂದರೆ ಈ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲವನ್ನು ಇಟ್ಕೋಬೇಕು. ಈ ಗ್ಯಾಲಕ್ಸಿ ಅಂತನೋ ಯೂನಿವರ್ಸ್ ಅಂತನೋ ಅದೇನೇ ಬೇಕಾದ್ರೆ ಹೆಸರು ಕೊಟ್ಟರು ಕೂಡ ಅದೆಲ್ಲವನ್ನು ಕೂಡ ಜಗತ್ತಂತ ಪರಿಗಣಿಸ್ತೀವಿ. ಅಂಥ ಜಗತ್ತು ಪರಮಾತ್ಮನ ವಶದಲ್ಲಿ ಇದೆ ಹಾಗೆ ಅಂತ. ಅದರಿಂದ ಈಗ ಹೇಗೆ, ಅದೇ ಉದಾಹರಣೆಯಲ್ಲೇ ನೋಡಿ, ಹೇಗೆ ಒಂದು ಸ್ಕೂಲಿಗೆ ಕಾಲೇಜಿಗೆ ಆ ಪ್ರಿನ್ಸಿಪಲ್ ಹೇಗೆ ಉತ್ತಮರು ಅಂತ ಆಗಿರ್ತಾರೋ, ಅಥವಾ ಕರೆಸ್ಪಾಂಡೆಂಟ್ ಅವರು ಹೇಗೆ ಉತ್ತಮರು ಅಂತ ಆಗಿರ್ತಾರೋ, ಅದೇ ಥರ ಇಡೀ ಎಲ್ಲ ಕಡೆ ಇದೆ ನೋಡಿ. ಒಂದು ಆಫೀಸ್ ಅಂತ ತೆಗೆದುಕೊಂಡ್ರೆ ಡೈರೆಕ್ಟರ್ಸು ಅವ್ರು ಹೇಳಿದಂಗೆ ಎಲ್ಲರೂ ಕೇಳಬೇಕು. ಸ್ಕೂಲ್ ಅಂದರೆ ಕರೆಸ್ಪಾಂಡೆಂಟ್ ಹೇಳಿದಂಗೆ ಎಲ್ಲರೂ ಕೇಳಬೇಕು. ಅದೇ ರೀತಿಯಾಗಿ ಈ ಜಗತ್ತು ಅಂದರೆ ಪರಮಾತ್ಮ ಹೇಳಿದಂಗೆ ಎಲ್ಲರೂ ಕೇಳಬೇಕು ಅಷ್ಟೆ. ಪರಮಾತ್ಮ ಸರ್ವಜ್ಞನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ಅವನಲ್ಲಿ ಯಾವ ದೋಷವೂ ಇಲ್ಲ. ಅಂಥ ಪರಮಾತ್ಮನ ವಶದಲ್ಲಿ ಈ ಜಗತ್ತಿದೆ ಹಾಗೆ ಅಂತ. ಇದನ್ನು ಹೇಗೆ ಪ್ರೂವ್ ಮಾಡ್ತೀರಾ ನೀವು? ಆಯಿತು, ನೀವೇನೋ ಹೇಳ್ತೀರಿ ಪರಮಾತ್ಮನ ವಶದಲ್ಲಿ ಇದೆ ಹಾಗೆ ಅಂತ. ನಾವು ದೇವರೇ ಇಲ್ಲ ಅಂತ ಹೇಳುವವರು, ದೇವರಿದ್ದರೆ ಬೇಕಾದ್ರೆ ನೀವು ಹೇಳುವ ಪ್ರಕಾರ ಪರಮಾತ್ಮನ ವಶದಲ್ಲಿ ಇದೆ ಅಂತ ಹೇಳ್ಬೋದು. ಯಾವುದೋ ಒಂದು ಈಶ್ವರ ಅಂತ ಒಪ್ಪಿ ಅವನಿಗೆ ಹರಿ ಅಂತ ಹೆಸರಿಟ್ಟು ಬೇಕಾದ್ರೂ ಒಪ್ಕೊಳ್ಳೋಣ. ದೇವರೇ ಇಲ್ಲ ಅಂತ ನಾವು ವಾದ ಮಾಡುವವರು
ಅದರಿಂದ ನೀವು ಹೇಳುವ ಲಾಜಿಕ್ಕು ನಮಗೆ ಸರಿ ಹೋಗೋದಿಲ್ಲ ಹಾಗೆ ಅಂತ ಇದರ ಮೇಲೆ ಒಂದು ಆಕ್ಷೇಪ ಬರ್ಬೋದು. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ ಅಂಥವರನ್ನು ನೋಡಿ, ಯದಿನಾಮನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಒಂದು ವೇಳೆ ಈ ಜಗತ್ತು ಪರಮಾತ್ಮನ ವಶದಲ್ಲಿ ಇಲ್ಲ ಅಂತ ಆದ ಪಕ್ಷದಲ್ಲಿ ಎಲ್ಲರೂ ಕೂಡ ನಿತ್ಯ ಸುಖದಲ್ಲಿ ಯಾಕೆ ಇರಲಿಕ್ಕಾಗೋದಿಲ್ಲ? ನಿತ್ಯ ಸುಖ ಅಂತ ಅಂಡರ್ಲೈನ್ ಮಾಡ್ಕೋಬೇಕು. ಅದನ್ನು ನಾವು ಸುಖವಾಗಿದ್ದೀವಿ ಅಲ್ಲ ಅಂತ ನಾವು ಹೇಳ್ಬೋದು, ಆದರೆ ನಮಗೂ ಕೂಡ ಗರ್ಭಾವಸ್ಥೆಯಲ್ಲಿ ತಾಯಿಯ ಹೊಟ್ಟೆಯಲ್ಲಿರುವಾಗ ದುಃಖ ಇರುತ್ತದೆ, ಅದರಿಂದ ಹುಟ್ಟಿದಾಗ ದುಃಖ, ಇನ್ನು ದೇಹ ಬಿಡುವಾಗ 100 ಚೇಳುಗಳು ಒಟ್ಟಿಗೆ ಕಚ್ಚಿದಂತ ಆಗತಕ್ಕ ದುಃಖ ಇದೆ. ಅದರಿಂದ ಸಾಯುವ ಕಾಲದಲ್ಲೂ ದುಃಖ, ಹುಟ್ಟಿದಾಗ ದುಃಖ, ಸಾಯುವಾಗ ದುಃಖ, ಮಧ್ಯದಲ್ಲಂತೂ ಅನೇಕ ವಿಧವಾದ ದುಃಖಗಳು ಜೀವನದಲ್ಲಿ, ಅದು ಎಲ್ಲರಿಗೂ ಅನುಭವಿಸಿದ್ದ. ಈ ಹುಟ್ಟಿದಾಗ ಸಾಯುವಾಗ ನಮಗೆ ಗೊತ್ತಾಗೋದಿಲ್ಲ, ಮರೆತು ಬಿಟ್ಟಿರ್ತೀವಿ. ಆದರೆ ಮಧ್ಯದಲ್ಲಿ ಪಡುವ ಒಂದು ಸುಖ ದುಃಖ ನಮ್ಮ ಅನುಭವ ಸಿದ್ಧ. ಸಣ್ಣ ಒಂದು ಉದಾಹರಣೆ ನೋಡುವುದಾದರೆ, ನಾವೇ ನಮ್ಮ ನಾಲಿಗೆಯನ್ನು ಹಚ್ಕೊಳ್ಳೋದು, ನಮ್ಮ ಉಗುರಿಂದ ನಾವೇ ನಮ್ಮ ಚರ್ಮವನ್ನು ಕಿತ್ತುಕೊಳ್ಳೋದು, ಅತಿಯಾಗಿ ತಿಂದು ಅನಾರೋಗ್ಯವನ್ನು, ಹೊಟ್ಟೆ ಡೈಜೆಷನ್ ಪ್ರಾಬ್ಲಮ್ಸನ್ನೆಲ್ಲ ತಂದುಕೊಳ್ಳೋದು, ಇದೆಲ್ಲ ನಾವೇ ನಮಗೆ ಮಾಡುವ ಅನಾಹುತಗಳು. ಇನ್ನು ಬೇರೆಯವರಿಂದ ಆಗತಕ್ಕ ತೊಂದರೆಗಳು ನಮಗೆ ಇದ್ದೇ ಇದೆ. ಟೀಚರ್ ಬೈದರು, ಕಾಲೇಜಲ್ಲಿ ಬೈದರು, ಆಫೀಸಲ್ಲಿ ಬಾಸ್ ಬೈದರು, ದುಃಖ ಆಗ್ತದೆ. ಆ ರೀತಿಯಾಗಿ ಜೀವನದಲ್ಲಿ ದುಃಖ ತಪ್ಪಿದ್ದಿಲ್ಲ. ಒಂದು ವೇಳೆ ಪರಮಾತ್ಮನೇ ಇಲ್ಲ ಅಂತ ನೀನು ವಾದ ಮಾಡುವಿ ಅಂತಾದರೆ, ನೀನು ನಿತ್ಯದಲ್ಲೂ ಆ ಸುಖ ದುಃಖವನ್ನು ಕೊಡುವ ಪರಮಾತ್ಮ ಅಂತ ಆಚಾರ್ಯರ ವಾದ. ಸುಖ ದುಃಖ ಕೊಡುವವ ಪರಮಾತ್ಮ. ಒಂದು ವೇಳೆ ಪರಮಾತ್ಮ ಇಲ್ಲ ಅಂತ ಆದ ಪಕ್ಷದಲ್ಲಿ ನೀನು ಯಾಕೆ ನಿತ್ಯದಲ್ಲೂ ಸುಖವಾಗಿ ಇರಲಿಕ್ಕೆ ಆಗೋದಿಲ್ಲ? ಬೆಳಿಗ್ಗೆ ಸೂರ್ಯೋದಯ ಆಯಿತು, ಬೆಳಿಗ್ಗೆ ಸಾಯಂಕಾಲ ಸೂರ್ಯ ಅಸ್ತಮನ ಆಯಿತು, ಎಷ್ಟು ಸುಖ ಪಟ್ಟಿದ್ದೀವಿ, ಎಷ್ಟು ದುಃಖ ಪಟ್ಟಿದ್ದೀವಿ, ಲಿಸ್ಟ್ ಔಟ್ ಮಾಡಿ. ಯಾಕೆ ಯಾವಾಗಲೂ ಸುಖವಾಗಿ ಇರಲಿಕ್ಕಾಗೋದಿಲ್ಲ? ನೀವು ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ. ಸುಖವಾಗಿ ಇರಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಶರೀರ ಎಂಥದಿದು? ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿಬಿಡ್ತಾನೆ ಪರಮಾತ್ಮ. ಒಂದೇ ಮಾತು, ಇದು ದುಃಖದ ಆಲಯ ಈ ಶರೀರ. ಈ ಶರೀರ ಇಟ್ಟುಕೊಂಡು ನಾನು ಸುಖವನ್ನು ಪಡ್ತೀನಿ ಹಾಗೆ ಅಂತ ಹೇಳಿದರೆ ಅದು ಹುಚ್ಚುತನ. ಅದು ಇದ್ದಾಗಿದ್ದಾಗಿ ಹೋಗ್ತೀವಿ, ಬಚ್ಚಲ ಮನೆಯಲ್ಲೇ ಬಿದ್ದು ಬಿಡ್ತೀವಿ. ಇದ್ದಾಗಿದ್ದಾಗಿ ವೆಹಿಕಲ್ಸಲ್ಲಿ ಹೋಗ್ತೀವಿ, ಎಷ್ಟು ಆಕ್ಸಿಡೆಂಟ್ಸ್ ಕೇಳ್ತೀವಿ. ಈ ಶರೀರವನ್ನು ನಂಬಿಕೊಂಡು ಸುಖವಾಗಿ ಇರ್ತೀವಿ ಅಂತ ಗ್ಯಾರಂಟಿ ಕೊಡೋಕ್ಕಾಗ್ತದಾ? ಅಥವಾ ಸುಖವಾಗಿ ಇದ್ದೀವಾ? ಇಲ್ಲ. ಅದರಿಂದ ಪರಮಾತ್ಮ ಇಲ್ಲ ಅಥವಾ ಪರಮಾತ್ಮನ ವಶದಲ್ಲಿ ಈ ಜಗತ್ತು ಇಲ್ಲ ಹಾಗೆ ಅಂತ ವಾದ ಮಾಡುವವರು ಇದಕ್ಕೆ ಉತ್ತರ ಕೊಡಬೇಕು. ಒಂದು ವೇಳೆ ಪರಮಾತ್ಮನೇ ಇಲ್ಲ, ಪರಮಾತ್ಮನ ವಶದಲ್ಲಿ ಈ ಜಗತ್ತಿಲ್ಲ, ಪರಮಾತ್ಮ ಸರ್ವೋತ್ತಮನಲ್ಲ ಹಾಗೆ ಅಂತ ಹೇಳುವರಿಯಾದರೆ ಯಾಕೆ ನಿತ್ಯದಲ್ಲೂ ಸುಖವಾಗಿರ್ಲಿಕ್ಕಾಗೋದಿಲ್ಲ? ಎಷ್ಟು ಚಾಲೆಂಜಿಂಗ್ ಕ್ವಶನ್ ನೋಡಿ. ಇದು ನಮ್ಮ ಅನುಭವಕ್ಕೆ ಬರೋದು, ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸಿಗೆ ಬರತಕ್ಕದ್ದು. ಈ ಶರೀರದಲ್ಲಿ, ಮಾನವ ಶರೀರ, ಪ್ರಾಣಿಗಳು, ಮರಗಿಡಗಳು ಯಾವುದೇ ಆಗಲಿ, ನಿತ್ಯದಲ್ಲಿ ಸುಖ ಹಾಗೆಂಬುದು ಸಾಧ್ಯನೇ ಇಲ್ಲ. ಏನಾರೋ ಒಂದು ದುಃಖ ಬಂದೇ ಬರ್ತದೆ. ಭಗವದ್ಗೀತೆಯಲ್ಲಿ ದುಃಖಾಲಯಂ ಅಂತ ಪರಮಾತ್ಮ ಹೇಳಿದ್ದಾನೆ ಈ ಶರೀರವನ್ನು. ಅದರಿಂದ ಪರಮಾತ್ಮ ಇದ್ದಾನೆ, ಅವನೇ ಸರ್ವೋತ್ತಮನಾಗಿದ್ದಾನೆ. ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳುವಾಗ ಒಂದು ಮಾತು ಹೇಳ್ತಾರೆ. ಭೂಮಿಯ ಭಾರ ಆಗಬೇಕು ಅಂತ ಭೂಮಾತೆ ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿದರಂತೆ. ಬ್ರಹ್ಮದೇವರೇ, ಭೂಭಾರ ಆಗಿಬಿಟ್ಟಿದೆ, ದುಷ್ಟರೆಲ್ಲ ರಾಜರಾಗಿ ಬಿಟ್ಟಿದ್ದಾರೆ ಹಾಗೆ ಅಂತ. ಬ್ರಹ್ಮದೇವರು ಏನು ಮಾಡಬೇಕಾಗಿತ್ತು? ಒಂದು ವೇಳೆ ಅವರೇ ಸರ್ವೋತ್ತಮರಾಗಿದ್ದರೆ ಅವರೇ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು. ಅವರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಏನು ಮಾಡಿದರು? ಸರಿ ಬನ್ನಿ ಹೋಗೋಣ ಅಂತ ಕ್ಷೀರಸಾಗರಕ್ಕೆ ಹೋದರು. ಹೋಗುವಾಗ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಎಲ್ಲರನ್ನು ಕರ್ಕೊಂಡು ಹೋದರು, ಒಬ್ಬರೇ ಹೋಗಿಲ್ಲ. ಆಗ ಸ್ವಾಮಿಗಳು ಹೇಳ್ತಾರೆ, ನೋಡಿ, ಇವರು ಯಾರೂ ಕೂಡ ಸ್ವತಂತ್ರರಲ್ಲ, ಇವರು ಯಾರೂ ಕೂಡ ಸರ್ವೋತ್ತಮರಲ್ಲ. ಯಾರು? ಬ್ರಹ್ಮ, ರುದ್ರ, ಇಂದ್ರಾದಿ ದೇವತೆಗಳು. ಯಾಕೆ? ಒಂದು ಪ್ರಾಬ್ಲಮ್ ಅಂತ ಬಂದಾಗ ಅವರೇ ಸಾಲ್ವ್ ಮಾಡಬೇಕಾಗಿತ್ತು. ಅವ್ರು ಯಾಕೆ ಹೋಗಿ ದೇವರಿಗೆ ಮೊರೆ ಹೊಕ್ಕಬೇಕು? ತಮ್ಮ ಪಾರತಂತ್ರ್ಯವನ್ನು, ತಮ್ಮ ಅಸ್ವಾತಂತ್ರ್ಯವನ್ನು ತೋರಿಸ್ತಾ ಇದ್ದಾರೆ ನೋಡಿ ಹಾಗೆ ಅಂತ ಗುರುಗಳು ನಮಗೆ ಎಚ್ಚರಿಸ್ತಾ ಇದ್ದಾರೆ. ಅದರಿಂದ ಪರಮಾತ್ಮನೇ ಸ್ವತಂತ್ರ, ಪರಮಾತ್ಮನ ವಶದಲ್ಲೇ ಈ ಜಗತ್ತಿದೆ ಅಂತ ಪ್ರಾರ್ಥನೆಯನ್ನು ಮನ್ನಿಸಿ, ಪರಮಾತ್ಮನ ಪ್ರಾರ್ಥನೆಯನ್ನು ಮನ್ನಿಸಿ ಕೃಷ್ಣ ಅವತಾರ ಮಾಡಿ ಕಂಸ, ಜರಾಸಂಧ, ದುರ್ಯೋಧನ ಎಲ್ಲರನ್ನು ಕೂಡ
ಕೆಲವರನ್ನು ತಾನೇ ಸಾಯಿಸಿದ, ಕೆಲವರನ್ನು ತನ್ನ ಭಕ್ತರ ಮುಖಾಂತರ ಸಾಯಿಸಿದ. ಅದರಿಂದ ಪರಮಾತ್ಮನ ವಶದಲ್ಲೇ ಈ ಜಗತ್ತು ಇದೆ, ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಅನೇಕ ಪುರಾಣಗಳಲ್ಲಿ ನಾವು ಕೇಳಿ ಬರ್ತಾ ಇದ್ದೀವಿ. ಇಲ್ಲಿ ಕೊನೆಯಲ್ಲಿ ಟಿಪ್ಪಣಿಯಲ್ಲಿ ವಿಶ್ವಪತಿ ತೀರ್ಥರು ಹೇಳ್ತಾರೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ದ್ರವ್ಯ ಪೃಥಿವ್ಯಾದಿ ಧರ್ಮಗಳು, ಕರ್ಮ, ಕಾಲ, ಸ್ವಭಾವ, ಸಾತ್ವಿಕ ರಾಜಸ ತಾಮಸ ಅಂತ ಹೇಳ್ತೀವಿ, ಅದು ಆ ಪದಾರ್ಥಗಳ ಸ್ವಭಾವ, ಜೀವ, ಈ ಜೀವನ ಅಸ್ತಿತ್ವ ಎಲ್ಲವೂ ಕೂಡ ಯದನುಗ್ರಹತಃ ಸಂತಿ, ಪರಮಾತ್ಮನ ಅನುಗ್ರಹದಿಂದ ಇದೆ. ಒಂದು ವೇಳೆ ಪರಮಾತ್ಮನ ಅನುಗ್ರಹ ಇಲ್ಲ ಅಂತ ಆದರೆ ಇದು ಯಾವೂ ಕೂಡ ಪಂಚಭೂತಗಳಾಗಿರ್ಬೋದು, ಜಗತ್ತಿರ್ಬೋದು, ಜೀವರಾಗಿರ್ಬೋದು, ಯಾವುದು ಕೂಡ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾಗವತ ಎಚ್ಚರಿಸ್ತಾ ಇದೆ. ಅದರಿಂದ ಪರಮಾತ್ಮನೇ ಸರ್ವೋತ್ತಮ, ಪರಮಾತ್ಮನ ವಶದಲ್ಲೇ ಈ ಜಗತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅದರಿಂದ ಕುರುಭುಂಕ್ಷ್ವಜ ಕರ್ಮ ನಿಜಂ ನಿಯತಂ, ಪರಮಾತ್ಮ ಹೇಳಿದ ಕರ್ಮಗಳನ್ನೇ ನಾವು ಮಾಡಬೇಕು, ಪರಮಾತ್ಮನೇ ನಮಗೆ ಗತಿಯಾಗಿದ್ದಾನೆ ಅಂತ ಮೊದಲೆರಡು ಶ್ಲೋಕಗಳಲ್ಲಿ ನಾವು ಅನ್ವಯ ಮಾಡ್ಕೋಬೇಕು ಅಂತ ಒಟ್ಟು ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.